ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ಅತ್ಯಂತ ಮುಖ್ಯವಾದ ದಿನ ನಿನಗೋಸ್ಕರ ಕಂದ. ಯಾಕೆಂದರೆ ಇವತ್ತು ಒಬ್ಬರನ್ನು ಭೇಟಿಯಾಗಲೆಂದೇ ಹೋಗ್ತಾ ಇದೆಯಾ. ನಿನಗೆ ಏನು ಟಾರ್ಗೆಟ್ ಅಂದರೆ ಯಾವ ಸೀಮಿತದಲ್ಲಿ ಏನನ್ನು ಮಾಡಬೇಕೆಂದು, ಎಷ್ಟನ್ನು ಮಾಡಬೇಕೆಂದು ಮೇಲಾಧಿಕಾರಿ ಹೇಳಿದ್ದಾರೋ ಅಷ್ಟನ್ನಾಗಲೇ ಮಾಡಿದ್ದೀಯ. ಚಿಂತೆ ಮಾಡಬೇಡ. ನಿನ್ನ ಕೆಲಸದಲ್ಲಿ ನಿನಗೆ ಪರಿಪೂರ್ಣತೆ ಇದೆ, ಶ್ರದ್ಧೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ದುಡಿದು ಏನಾದರೂ ಸಾಧಿಸಬೇಕೆಂಬ ಹಂಬಲವೂ ಇದೆ. ಚಿಂತೆ ಮಾಡಬೇಡ. ನಿನ್ನೆಲ್ಲ ಸಾಧನೆಗೂ ನಾನು ಜೊತೆಗೂಡಿ ನಿಲ್ಲುತ್ತೇನೆ. ಯಾಕೆಂದರೆ ಇಷ್ಟು ದಿನ ನೀನು ಎಷ್ಟರ ಮಟ್ಟಿಗೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೆಯೋ ಆ ಎಲ್ಲ ಸಮಸ್ಯೆಗಳು ಪರಿಹಾರ ಬಂದಾಗಿದೆ. ಯಾರು ನಿನ್ನನ್ನು ಕೀಳಾಗಿ ನೋಡ್ಕೊಳ್ತಾ ಇದ್ರೋ ಅವರೆಲ್ಲರೂ ಪ್ರೀತಿಸುವಂಥ ದಿನ ಬಂದಾಗಿದೆ. ಇದಕ್ಕೆಲ್ಲ ಏನು ಕಾರಣ ಯೋಚನೆ ಮಾಡು. ಹೌದು, 2 ತಾಸು ಮಾಡುವಂಥ ಕೆಲಸನ ಇಡೀ ದಿನ ಮಾಡುತ್ತೀಯ, ಶ್ರದ್ಧೆಯಿಂದ ಮಾಡುತ್ತೀಯ. ಇದು ನಾನು ಮಾಡಲೇಬೇಕಾಗಿರೋದು ನನ್ನ ಮಕ್ಕಳಿಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ, ನನ್ನ ಗೌರವಕ್ಕೋಸ್ಕರ ಅಂತ. ಹಾಗಾಗಿ ಪ್ರಾಮಾಣಿಕವಾಗಿ ಯಾರು ದುಡಿಮೆ ಮಾಡುತ್ತಾರೋ, ಕಷ್ಟಪಡುತ್ತಾರೋ, ಒಂದಕ್ಕಿಂತ ಹೆಚ್ಚು ನಾನು ಕಷ್ಟಪಟ್ಟು ಮಾಡುತ್ತೇನೆ ಅನ್ನೋ ತುಂಬ ಭರವಸೆಯಿಂದ ಮಾಡುತ್ತಾರೋ ಅವರೆಲ್ಲರಿಗೂ ಸಾಧನೆ ಮೆಟ್ಟಿಲೇರಲು ಸಾಧ್ಯ. ಆದರೆ ಸಾಧನೆಗೂ ಮುಂಚೆ ಎಷ್ಟೆಲ್ಲ ಅವಮಾನ, ಎಷ್ಟೆಲ್ಲ ಕಷ್ಟಗಳು. ಕಷ್ಟ ಬಂದಾಗಲೇ ಸುಖದ ಅನುಭವ ಆಗುತ್ತದೆ. ಅವಮಾನ ಆದಾಗಲೇ ಗೌರವದ ಬೆಲೆ ಸಿಗುತ್ತದೆ. ನಷ್ಟ ಆದಾಗಲೇ ಲಾಭದ ಬೆಲೆ ನಮಗೆ ಗೊತ್ತಾಗುತ್ತದೆ. ಹೀಗಿರುವಾಗ ಈಗ ನಿನಗೆ ನಷ್ಟ, ಕಷ್ಟ ಎಲ್ಲವೂ ಮುಗಿದು ಹೋಗಿದೆ. ಈಗೇನಿದ್ರೂ ಜೋಳಿಗೆಯನ್ನು ದೊಡ್ಡದು ಮಾಡಿಕೊ. ನಿನಗೆ ಬರಬೇಕಾದ ಸುಖ, ಸಂತೋಷ, ಸಮೃದ್ಧಿ ಎಲ್ಲವೂ ನಾನು ಹಾಕ್ತಾ ಇದ್ದೇನೆ ನಿನ್ನ ಜೋಳಿಗೆಗೆ. ಚಿಂತೆ ಮಾಡಬೇಡ. ಹಾಗೆಯೇ ಮನೆ ದೇವರ ದರ್ಶನ ಆಯ್ತಲ್ಲ, ಯೋಚಿಸುವ ಮಾತಿಲ್ಲ. ಇನ್ನು ಏನಿದ್ರೂ ನೀನು ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ನಿನಗೆ ಸಾಥ್ ಕೊಡುವಂಥ ಕೆಲಸ ನಾನು ಮಾಡುತ್ತೇನೆ. ಹೆಜ್ಜೆ ಹೆಜ್ಜೆಗೂ ನಾನು ಇದ್ದೇ ಇದ್ದೇನೆ ಕಂದ. ಹಾಗೆಯೇ ನಿನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಕೈಲಾದ ಸಹಾಯವನ್ನು ಮಾಡು. ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನೊಬ್ಬರಿಗೆ ಮಾತು ಕೊಟ್ಟಿದ್ದೀಯಲ್ಲ, ನಾನಿದ್ದು ಅದನ್ನೆಲ್ಲ ನೋಡಿಕೊಳ್ಳುತ್ತೇನೆ ಎಂದು ಆ ಮಾತಿಗೆ ಬದ್ಧನಾಗಿದ್ದೇನೆ. ನಿನ್ನ ಬಾಯಲ್ಲಿ ಬರುವಂಥ ಪ್ರತಿಯೊಂದು ಮಾತು ನನ್ನದೇ. ಚಿಂತೆ ಮಾಡಬೇಡ. ಇಂದು ಅದ್ಭುತವಾದ ದಿನ. ತುಂಬ ಖುಷಿಯಿಂದ ಇರುತ್ತೀಯ. ದಂಪತಿಗಳು ಸಹಿತವಾಗಿ ಇವತ್ತೆಲ್ಲರೂ ಮಂದಿಯೆಲ್ಲ ಖುಷಿ ಪಡುವಂಥ ಒಂದು ಒಳ್ಳೆಯ ಯೋಜನೆ ಇದೆ, ಒಳ್ಳೆಯ ಸತ್ಕಾರ ಭಾವನೆ ಇದೆ. ಹಾಗೆಯೇ ನಿನ್ನೆ ಒಂದು ದೊಡ್ಡದಾದ ಸಮಸ್ಯೆ ಬಂದಿದೆ. ಅದು ನಿನ್ನ ಪ್ರಕಾರ ದೊಡ್ಡದು ಕಂದ. ಬಗೆಹರಿಸಲು ಹೋದರೆ ಯಾವುದೂ ಥರವಲ್ಲ. ಮಂದಿಯೆಲ್ಲ ಕುಳಿತುಕೊಂಡು ಒಂದು ಸಮನ್ವಯದ ನಿರ್ಧಾರ ತೆಗೆದುಕೊಳ್ಳಿ. ಅಂದರೆ ಎಲ್ಲರ ಸಮ್ಮತದಿಂದ ಒಂದು ನಿರ್ಧಾರ. ಆ ವ್ಯಕ್ತಿಗೆ ಏನು ಮಾಡಿದರೆ ಸರಿ, ಏನು ಮಾಡಿದರೆ ತಪ್ಪು, ಬುದ್ಧಿ ಕಲಿಸುವಂಥ ಕೆಲಸ ನಿನ್ನಲ್ಲಿ ಬಂದಿದೆ. ಅವಕಾಶ ಬಂದಾಗಲೇ ಅದನ್ನು ಉಪಯೋಗ ಮಾಡಿಕೊಳ್ಳಬೇಕು. ಅವಕಾಶ ಬಿಟ್ಟು ಹೋದ ಮೇಲೆ ನಾವು ಏನು ಮಾಡಿದರೂ ಅದನ್ನು ಕೈಗೆ ಸಿಗೋದಿಲ್ಲ. ಈಗ ಹೋದ ವರ್ಷ ನಿನ್ನೆ ಹೋದ ಕ್ಷಣ ನಮಗೆ ಬರಲು ಸಾಧ್ಯವಾ? ಏನೇ ತಿಪ್ಪರ್ಲಾಗ ಹಾಕಿದ್ರೂ ಆ ಕ್ಷಣ ಬರಲು ಸಾಧ್ಯವಿಲ್ಲ. ಅಂದ ಮೇಲೆ ಇವತ್ತಿನ ದಿನವನ್ನು ಅನುಭವಿಸಿ, ಇವತ್ತಿನ ಕ್ಷಣ ನಿನ್ನ ಕೈಯಲ್ಲಿರಲಿ. ಶುಭ